ನಮಸ್ಕಾರ. ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ನಾಗೇಶ್. ಇತ್ತೀಚಿನ ದಿನಗಳಲ್ಲಿ ಮನುಷ್ಯ ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾನೆ ಅಂತಲೇ ಹೇಳಬಹುದು. ಆ ಸಮಸ್ಯೆಗಳ ಕುರಿತು ನಾವು ಪ್ರತಿನಿತ್ಯ ನಮ್ಮ ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಇದ್ದೇವೆ ವೀಕ್ಷಕರೇ. ಇವತ್ತಿನ ಕಾರ್ಯಕ್ರಮದಲ್ಲಿ ಆರ್ಥರೈಟಿಸ್ ಅಂದರೆ ಸಂಧಿವಾತದ ಬಗ್ಗೆ ಮಾತನಾಡೋಣ. ಈ ಒಂದು ಸಮಸ್ಯೆಯಿಂದ ಕೂಡ ಸಾಕಷ್ಟು ಜನರು ಬಳಲ್ತಾ ಇದ್ದಾರೆ. ಬಹುಮುಖ್ಯವಾಗಿ ಈ ಸಂಧಿವಾತ ಅಂದರೆ ಏನು, ಯಾಕೆ ಬರುತ್ತೆ, ಅದರ ಲಕ್ಷಣಗಳು ಹಾಗೆ ಅದರ ಕಾಂಪ್ಲಿಕೇಶನ್ಸ್ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಹೋಮಿಯೋ ಕೇರ್ನ ಡಾಕ್ಟರ್ ರೇಷ್ಮಾ ಮೇಡಮ್. ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಎಸ್, ಸಂಧಿವಾತ ಆರ್ಥರೈಟಿಸ್ ಸಾಕಷ್ಟು ಜನ ನಾನಾಗಲೇ ಹೇಳಿದಂತೆ ಈ ಒಂದು ಸಮಸ್ಯೆಯಿಂದ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಬಳಲ್ತಾ ಇದ್ದಾರೆ, ವಯಸ್ಸಾದವರು ಕೂಡ ಅಂತಲೇ ಹೇಳಬಹುದು. ಮೊದಲನೇದಾಗಿ ಈ ಒಂದು ಆರ್ಥರೈಟಿಸ್ ಅಂದರೆ ಏನು, ಯಾಕಂದರೆ ಆರ್ಥರೈಟಿಸ್ ಯಾಕೆ ಬರುತ್ತೆ, ಹಾಗಂದರೆ ಏನು ಅನ್ನೋದೇ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ. ಸೊ ಇದ್ರ ಬಗ್ಗೆ ತಿಳಿಸ್ಕೊಡಿ. ಇದು ದೇಹದ ಯಾವ ಭಾಗದಲ್ಲಿ ಅತಿ ಹೆಚ್ಚಾಗಿ ಕಂಡುಬರುತ್ತೆ, ಇದರ ಕಾರಣಗಳು ಹಾಗೆ ಲಕ್ಷಣಗಳು ಹೇಳಿ. ಇವಾಗ ಸಂಧಿವಾತ ಅಥವಾ ಆರ್ಥರೈಟಿಸ್ ಅಂತ ಹೇಳಿದರೆ ಹೆಸರಲ್ಲಿನೇ ಇದೆ. ಸಂಧಿವಾತ ಅಂದರೆ ಇಟ್ ಈಸ್ ಮೋರ್ ಆಫ್ ಜಾಯಿಂಟ್ ಅಫೆಕ್ಷನ್ ಅಂತ. ಸೊ ಇವಾಗ ಸಂಧಿವಾತ ಹೇಗೆ ಆಗುತ್ತೆ ಅಂದರೆ ಒಂದು ಎರಡು ಮೂಳೆಗಳು ಎಲ್ಲಿ ಹತ್ತಿರ ಬರುವಂಥದ್ದು ಅಲ್ಲಿ ಎಲ್ಲ ನಮಗೆ ಲೈಕ್ ಸಂಧಿ ಅಥವಾ ಜಾಯಿಂಟ್ ಫಾರ್ಮ್ ಆಗುತ್ತೆ. ಸೊ ಅದರಲ್ಲಿ ಬರುವಂಥ ಕಾಯಿಲೆಗೆಲ್ಲ ನಾವು ಸಂಧಿವಾತ ಅಂತ ಹೇಳ್ತೀನಿ. ಸೊ ಇವಾಗ ಸಂಧಿವಾತ ಲೈಕ್ ಏನೆಲ್ಲ ಟೈಪ್ಸ್ ಕೂಡ ಇರುತ್ತೆ. ಸೊ ಅದ್ರ ಹೇಳಿದರೆ ಒಂದು ಆಸ್ಟಿಯೋ ಆರ್ಥರೈಟಿಸ್ ಅಂತಲೂ ಇರುತ್ತೆ, ಆಮೇಲೆ ಒಂದು ರುಮ್ಯಾಟೋಯ್ಡ್ ಆರ್ಥರೈಟಿಸ್ ಅಂತಲೂ ಇರುತ್ತೆ. ಸೊ ಆಸ್ಟಿಯೋ ಆರ್ಥರೈಟಿಸ್ ಮತ್ತು ಇದು ಹೇಗೆ ಆಗುತ್ತೆ ಅಂದರೆ ನಮ್ಮದು ವಿಯರ್ ಆ್ಯಂಡ್ ಟಿಯರ್ ಅಂತ ಹೇಳ್ತೀನಿ. ಅಂದರೆ ನಾವು ಏಜ್ ಆಗ್ತಾ ನಮ್ಮ ಮೂಳೆಗಳಲ್ಲಿ ಅಥವಾ ನಮ್ಮ ಜಾಯಿಂಟಲ್ಲಿ ಈ ಒಂದು ಜಾಯಿಂಟ್ ತುಂಬ ಯೂಸ್ ಮಾಡ್ತಾ ಏನಾಗುತ್ತೆ ಅದನ್ನು ಹಾಳಾಗುತ್ತೆ, ಜಾಯಿಂಟ್ ಹಾಳಾಗುವಂಥದ್ದು. ಹಾಗೆ ನಮಗೆ ಸಂಧಿವಾತ ಅಥವಾ ಈ ಥರ ಆಸ್ಟಿಯೋ ಆರ್ಥರೈಟಿಸ್ ಸಮಸ್ಯೆಗಳನ್ನ ಕಾಣುವಂಥದ್ದು ಮೋಸ್ಟ್ ಕಾಮನ್ ಆಗಿ ಬರುವಂಥ ಕಾರಣ. ಸೊ ಇದು ಯಾವುದರಲ್ಲಿ ಲೈಕ್ ಯಾವ ಏಜಲ್ಲಿ ಬರುತ್ತೆ, ಯಾವುದರಲ್ಲಿ ಜಾಸ್ತಿ ಕಾಣಿಸುತ್ತೆ ಅಂತ ನೋಡಿದರೆ ಇವಾಗ ಇದೆಲ್ಲ ಜಾಸ್ತಿಯಾಗಿ ಮಹಿಳೆಯರಲ್ಲಿ ಕಾಣ್ಬರುತ್ತೆ ಅಂತ ಹೇಳ್ತೀನಿ ಆಸ್ಟಿಯೋ ಆರ್ಥರೈಟಿಸ್ ಸಮಸ್ಯೆಗಳನ್ನ. ಯಾಕೆ ಅಂದರೆ ಅವರಲ್ಲಿನೇ ಈ ಜಾಸ್ತಿಯಾಗಿ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಬರೋದು. ಸೊ ಈ ರೀತಿ ಇರುವ ಸಮಸ್ಯೆಗಳೆಲ್ಲ ಜಾಸ್ತಿಯಾಗಿ ಫಿಮೇಲಲ್ಲಿ ಅಥವಾ ವಿಮೆನಲ್ಲಿ ಜಾಸ್ತಿ ಬರುವಂಥದ್ದು. ಅದಕ್ಕೆ ಈ ರೀತಿ ಆಸ್ಟಿಯೋ ಆರ್ಥರೈಟಿಸ್ ಸಮಸ್ಯೆನ ನಾವು ಜಾಸ್ತಿಯಾಗಿ ಮಹಿಳೆಯರಲ್ಲಿ ಕಾಣ್ಬರ್ಬೋದು ಅಂತ ಹೇಳೋದು. ಆಮೇಲೆ ಇದ್ರದ್ದು ಏಜ್ ಫ್ಯಾಕ್ಟರ್ ಒಂದು ನೋಡಿದರೆ ಮೋರ್ ದೆನ್ 45 ಏಜ್ ಇದ್ದವರಲ್ಲಿ ಜಾಸ್ತಿಯಾಗಿ ಆಸ್ಟಿಯೋ ಆರ್ಥರೈಟಿಸ್ ಸಮಸ್ಯೆಗಳನ್ನ ನಾವು ಕಾಣುವುದು. ಆಮೇಲೆ ಇದ್ರದ್ದು ರೋಗ ಲಕ್ಷಣಗಳೇನಂತ ನೋಡಿದರೆ ಜಾಸ್ತಿಯಾಗಿ ನೋವು ಬರುವಂಥದ್ದು, ಜಾಯಿಂಟಲ್ಲಿ ತುಂಬ ನೋವು ಬರುವಂಥದ್ದು. ಆಮೇಲೆ ಏನಂದರೆ ನಾವು ಕಾಲು ಮಡಿಚಲಿಕ್ಕೆ ಆಗಲಿ ನಡಲಿಕ್ಕೆ ಸ್ವಲ್ಪ ಸ್ಟೆಪ್ ಹತ್ತುವಾಗ ಈ ರೀತಿ ಇರುವ ಪ್ರಕ್ರಿಯೆ ಅಂದರೆ ಪ್ರಾಸೆಸ್ ಎಲ್ಲ ಮಾಡುವಾಗ ಪ್ರವೃತ್ತಿ ಮಾಡುವಾಗ ನಮಗೆ ಜಾಸ್ತಿ ನೋವಂಥದ್ದು ಜಾಸ್ತಿ ಕಾಣುವಂಥದ್ದು. ಲೈಕ್ ಅದು ಅನ್ಬೇರಬಲ್ ಇರುತ್ತೆ, ಅಂದರೆ ನಮಗೆ ಏನು ಹೇಳೋದು ಅನ್ಬೇರಬಲ್ ಪೇಯ್ನ್ ಇರುತ್ತೆ. ಸೊ ಅದಕ್ಕೆ ನಾವು ಈ ರೀತಿ ಇರುವ ಆಸ್ಟಿಯೋ ಆರ್ಥರೈಟಿಸಲ್ಲೆಲ್ಲ ಈ ರೀತಿ ಇರುವ ಕಷ್ಟಗಳನ್ನ ನಾವು ಜಾಸ್ತಿಯಾಗಿ ನೋಡ್ಬೋದು. ಆಮೇಲೆ ಏನಂದರೆ ಅದರಲ್ಲಿ ಮೂಳೆಗಳ ಮಧ್ಯದಲ್ಲಿ ಒಂದು ಕಾರ್ಟ್ಲೇಜ್ ಅಂತ ಒಂದು ಇರುತ್ತೆ. ಸೊ ಅದು ಏನಾಗುತ್ತೆ ಅಂದರೆ ಇಟ್ಸ್ ಲೈಕ್ ಕುಷನ್ ಥರ ಇರುತ್ತೆ, ಈ ಎರಡು ಮೂಳೆಗಳನ್ನ ಮಧ್ಯಭಾಗದಲ್ಲಿ ಇರುವಂಥ ಕುಷನ್ ಥರ. ಸೊ ಏನಾಗುತ್ತೆ ಅಂದರೆ ಇವಾಗ ನಾವು ಬಸ್ಸಿಗೆಲ್ಲ ಇರೋ ಶಾಕ್ ಅಬ್ಸಾರ್ಬರ್ ಥರ ಒಂದು ಹೇಳ್ತೀವಿ ಎಕ್ಸಾಂಪಲ್ ಅಂತ ನೋಡಿದರೆ, ಶಾಕ್ ಅಬ್ಸಾರ್ಬರ್ ಥರ ಇರುತ್ತೆ. ಏನಾದರೂ ಸಡನ್ನಾಗಿ ಈ ರೀತಿ ಇರುವ ಲೈಕ್ ಆಕ್ಸಿಡೆಂಟ್ ಆಗಲಿ ಸಡನ್ ಮೂಮೆಂಟ್ಸ್ ಆಗಲಿ, ಸೊ ಇದರಲ್ಲಿ ನಮ್ಮ ಮೂಳೆಗಳು ಅಥವಾ ನಮ್ಮ ಜಾಯಿಂಟನ್ನ ಕಾಪಾಡೋಕ್ಕೆ ನಮ್ಮ ಬಾಡಿಯಲ್ಲಿ ಇರುವಂಥ ಒಂದು ಮ್ಯಾಟರ್ ಬಂತು ಇದು ಕಾರ್ಟಿಲೇಜ್ ಅಂತ. ಸೊ ಈ ಏಜೆಂಟ್ ಆಗ್ತಾ ಹೋಗುವಾಗ ಅವರದ್ದು ಕಾರ್ಟಿಲೇಜದು ಅಂಶ ಬಂದು ಕಡಿಮೆ ಆಗ್ತಾ ಬರುತ್ತೆ. ಸೊ ಆ ಟೈಮಲ್ಲಿ ನಮಗೆ ಆಸ್ಟಿಯೋ ಆರ್ಥರೈಟಿಸ್ ಸಮಸ್ಯೆಗಳನ್ನ ಜಾಸ್ತಿಯಾಗಿ ಸಂಧಿಯಲ್ಲಿ ಜಾಸ್ತಿ ಕಾಣುವಂಥದ್ದು. ಸೊ ಅದಕ್ಕೆ ಇದು ಏಜೆಂಟ್ ಆಗ್ತಾಗ ವಿಯರ್ ಆ್ಯಂಡ್ ಟಿಯರ್ ಆಗು ಅಂತ ಹೇಳೋದು. ಆಮೇಲೆ ಇದರಲ್ಲಿ ಅದೇ ಪೇಯ್ನ್ ಅಂತ ಒಂದು ಇರುತ್ತೆ. ಆಮೇಲೆ ಮುಟ್ಟುವಾಗೆಲ್ಲ ತುಂಬ ನೋವು ಅಂತ ಅನಿಸುತ್ತೆ. ನಾವು ಕಾಲು ಮಡಚಿ ಲೈಕ್ ಸ್ಟ್ರೈಟೆಲ್ಲ ಮಾಡುವಾಗ ತುಂಬ ಕ್ರೆಪಿಟೇಷನ್ ಸೌಂಡನ್ನ ಲೈಕ್ ಫೆಲ್ಟ್ ಆಗುತ್ತೆ. ಕ್ರೆಪಿಟೇಷನ್ಸ್ ಅಂದರೆ ಸಂಧಿಗಳಿಂದ ಸೌಂಡನ್ನ ಕೇಳ್ಬೋದು, ಪಾಪಿಂಗ್ ಸೌಂಡ್ಸ್ನ ನಾವು ಕೇಳ್ಬೋದು. ಆಮೇಲೆ ಏನಂದರೆ ಮುಟ್ಟುವಾಗ ಎಲ್ಲ ತುಂಬ ಟೆಂಪರೇಚರ್ ಮೇ ಬಿ ಅನಿಸ್ಬೋದು. ಆಮೇಲೆ ಅವ್ರದ್ದು ಡಿಫಾರ್ಮಿಟಿ ಕೂಡ ಬರ್ಬೋದು. ಅಂದರೆ ಡಿಫಾರ್ಮಿಟಿ ಅಂದರೆ ನೀವು ನೋಡಿರುತ್ತೆ ಏಜ್ ಆಗ್ತಾವರಲ್ಲಿ ಎಲ್ಲ ಸ್ವಲ್ಪ ಕಾಲುದು ಇದು ಸ್ಟ್ರಕ್ಚರೇ ಸ್ವಲ್ಪ ಚೇಂಜ್ ಆಗುತ್ತೆ. ಏನಂದರೆ ಅವ್ರು ಸ್ವಲ್ಪ ಸ್ಟ್ರೈಟ್ ಕಾಲಿದ್ರೆ ಇನ್ನೊಂದು ಸ್ವಲ್ಪ ಕರ್ವ್ ಆಗಲಿಕ್ಕೆಲ್ಲ ಬರುತ್ತೆ. ಸೊ ಈ ರೀತಿ ಇರೋ ಚೇಂಜಸ್ನ ನಾವು ಆಸ್ಟಿಯೋ ಆರ್ಥರೈಟಿಸ್ ಸಮಸ್ಯೆಗಳನ್ನ ನಾವು ಪ್ರಾಪರ್ ಟ್ರೀಟ್ ಮಾಡ್ದಲೇ ಹೋಗ್ತಾ
ಈ ರೀತಿ ಇರೋ ಚೇಂಜಸ್ನ ನಾವು ಕಾಣ್ಬೋದು. ಆಮೇಲೆ ಇದೇ ರೀತಿಯಲ್ಲಿನೇ ರುಮ್ಯಾಟೋಯ್ಡ್ ಆರ್ಥರೈಟಿಸ್ ಅಂತ ಒಂದು ಟೈಪ್ ಕೂಡ ಬರುತ್ತೆ. ಎಸ್ ಡಾಕ್ಟರ್, ಆ ಟೈಪ್ ಬಗ್ಗೆ ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ, ಮಾತಾಡಿಸ್ಬಿಡೋಣ. ಹಲೋ ಹಲೋ ರೀ ಮೇಡಮ್. ನಮಸ್ತೆ ಸರ್, ನಿಮ್ಮ ಹೆಸರು? ಶಿವಾನಂದ್ ಮೇಡಮ್. ಓಕೆ, ನಿಮ್ಮ ಸಮಸ್ಯೆ ಏನಿದೆ? ಡಾಕ್ಟರ್ ಇದ್ದಾರೆ, ಮಾತಾಡಿ. ಓಕೆ ಮೇಡಮ್. ಹಲೋ ಹಲೋ ರೀ ಮೇಡಮ್. ಹಲೋ ನಮಸ್ತೆ. ನಂದು ಓಕೆ ಮೇಡಮ್, ನಂದು ACL ಕಟ್ ಆಗಿತ್ತು ರೀ ಮೇಡಮ್. ರೈಟ್ ಲೆಗ್ ಅಲ್ರಿ. ರೈಟ್ ಲೆಗ್ಗಲ್ಲಿ? ಹಾಂ ರೀ, ACL ಕಟ್ ಆಗಿತ್ತು ರೀ. ಹೆಬ್ಬೆರಳು ಕಟ್ಟಾಗಿತ್ತಾ? ಹಾಂ ರೀ, ACL ಏನಾಯ್ತಲ್ರಿ ಆಪರೇಷನ್ ಆಗಿತ್ತು ರೀ ಮೇಡಮ್. ಹೆಬ್ಬೆರಳು ಕಟ್ಟಾಗಿತ್ತಂತೆ. ಬೆರಳು, ACL ಮೇಡಮ್. ತಮ್ ಫಿಂಗರ್. ಹಾಂ ಬಿಟ್ಟು. ಓಕೆ, ಕೈಯಿದ ಕಾಲದು? ಕಾಲು. ಓಕೆ, ಹೆಂಗೆ ಆಗಿದೆ ಅದು? ಇದು ನಾವು ಸ್ಪೋರ್ಟ್ಸ್ ಆಡೋದಾಗ ರೀ, ಕಬಡ್ಡಿ ರೀ. ಕಬಡ್ಡಿ ಆಡ್ತಾ ಆಗಿದ್ರಾ? ಓಕೆ. ಇದು ಏನಾಗ್ತಾ ಇದೆ ಮೇಡಮ್, ಅದು ಸರ್ಜರಿ ಆಗೈತೆ ರೀ ಮೇಡಮ್. ಓಕೆ. ಸರ್ಜರಿ ಆದ್ಮೇಲೆ ಅದು ಇನ್ನೂ ನೋವು ಆಗ್ತಾ ಇದೆ ರೀ ಮೇಡಮ್. ಸರ್ಜರಿ ಆಗಿ ಮತ್ತೆ 8-9 ತಿಂಗಳು ಆಯ್ತು ರೀ. ಇನ್ನೂ ನೋವಾಗ್ತಾ ಇದೆಯಾ? ಹಾಂ ಮೇಡಮ್. ಓಕೆ, ಅದು ನಿಮ್ಮದು ಸರ್ಜರಿ ಆಗಿರೋ ಜಾಗದೆಲ್ಲ ಪ್ರಾಪರಾಗಿ ವಾಸಿ ಆಗಿದ್ರೆ ಹೀಲ್ ಆಯ್ತಾ? ಹ್ಞೂ ಮೇಡಮ್, ಎಲ್ಲ ವಾಸಿ ಆಗೈತೆ ರೀ ಮೇಡಮ್. ಒಳಗೆ ಇನ್ನೂ ಸ್ವಲ್ಪ ನೋವು ಇದೆ ರೀ. ಅದು ಲಿಗಮೆಂಟ್ ಅಂತ ಇರ್ತದಲ್ರಿ ಮೇಡಮ್, ಸ್ವಲ್ಪ ಅದು ಇದಾಗಿರುತ್ತೆ ಮೇಡಮ್. ಲಿಗಮೆಂಟ್. ನಿಮಗೆ ಶುಗರ್ ಆ ಥರ ಏನಾದರೂ ಇದೆಯಾ? ಏನಿಲ್ಲ ಮೇಡಮ್, ಈಗ ನಾನು 25 ಏಜ್ ರೀ ಮೇಡಮ್. 25 ಏಜ್ ಇರೋದು. ಓಕೆ, ಇವಾಗ ಏನಾಗುತ್ತೆ ಅಂದರೆ ನಿಮ್ಮದು ಆಲ್ರೆಡಿ ಆ ಒಂದು ಬಿಗ್ ಟಾಪ್ ಬೆರಲ್ನ ಇದು ಸರ್ಜರಿ ಮಾಡಿ ರಿಮೂವ್ ಮಾಡಿದ್ದೀರಾ. ಓಕೆ, ಸೊ ಅದರಲ್ಲಿ ಏನಾಗುತ್ತೆ, ಸ್ವಲ್ಪ ಫ್ಯಾಂಡಿಕ್ ಅಂದರೆ ಲೈಕ್ ನಮಗೆ ಅಲ್ಲಿ ಇನ್ನೂ ಬೆರಳು ಇರೋ ಥರ ಅನಿಸುತ್ತೆ. ಸೊ ನಮಗೆ ಅಲ್ಲಿ ಪೇಯ್ನ್ ಅನಿಸೋದು ಇದೆಲ್ಲ ಸ್ವಲ್ಪ ಬರುತ್ತೆ ಸ್ವಲ್ಪ ಟೈಮಿಗೆ. ಓಕೆ, ಅದು ನಾರ್ಮಲ್ ಆಗಿ ಬರುತ್ತೆ. ಅದು ನಿಮ್ಮದು ಗಾಯ ಎಲ್ಲ ಇವಾಗ ವಾಸಿಯಾಗಿದೆ, ಒಳಗಡೆನೂ ನಿಮಗೇನು ಗಾಯ ಇವಾಗ ಇಲ್ಲ. ನೀವು ಪ್ರಾಪರಾಗಿ ಎಲ್ಲ ಇದು ಚೆಕಪ್ಗೆ, ಫಾಲೋ ಅಪ್ ಚೆಕಪ್ಗೆ ಎಲ್ಲ ಹೋಗ್ತಾ ಇದ್ದೀರಲ್ಲ? ಅದು ಏನಾಗುತ್ತೆ ಅಂದರೆ ಅಲ್ಲಿ ನಿಮಗೆ ಇಷ್ಟುವರೆಗೂ ಬೆರಳಿತ್ತು ಅಲ್ಲಿ. ಸೊ ಸಡನ್ನಾಗಿ ಅದನ್ನು ತೆಗೆಯುವಾಗ ನಮ್ಮ ಬಾಡಿ ಅದು ಅಡ್ಜಸ್ಟ್ ಆಗಬೇಕು. ಸೊ ಅದರಲ್ಲಿ ಅದೇ ನಮ್ಗೆ ಫ್ಯಾಂಟಸಿ ಪೇನ್ ಅಂತ ಹೇಳ್ತೀನಿ, ಅಂದರೆ ಅಲ್ಲಿ ಆ್ಯಕ್ಚುಲಿ ಬೆರಳು ಇದ್ದಾಗ ನಮಗೆ ಅನಿಸುತ್ತೆ ಅದು. ಆಯಿತಾ? ಸೊ ಅದರಲ್ಲಿ ನಿಮಗೆ ಟೆನ್ಷನ್ ಏನು ಮಾಡಬೇಡಿ. ಇವಾಗ ನಿಮ್ಮ ಸರ್ಜರಿ ಮಾಡಿ ನಿಮ್ಗೆ ಏನು ಕಾಂಪ್ಲಿಕೇಶನ್ಸ್ ಏನೂ ತೊಂದರೆ ಇಲ್ಲ ಅಂದರೆ ಅದರಲ್ಲಿ ಏನೂ ಭಯಪಡಿಸೋದಕ್ಕೆ ಏನೂ ಇಲ್ಲ. ಓಕೆ, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ. ಇನ್ನು ಡಾಕ್ಟರ್, ನೀವು ಆರ್ಥರೈಟಿಸ್ನ ಟೈಪ್ಸ್ ಬಗ್ಗೆ ಹೇಳ್ತಾ ಇದ್ರಿ, ಕಂಟಿನ್ಯೂ ಮಾಡಿ. ಓಕೆ, ಅದೇ ಇನ್ನೊಂದು ರುಮ್ಯಾಟೋಯ್ಡ್ ಆರ್ಥರೈಟಿಸ್ ಅಂತ ಇರುತ್ತೆ. ಈ ರುಮ್ಯಾಟೋಯ್ಡ್ ಆರ್ಥರೈಟಿಸ್ ಅಂತ ಬಂದಾಗ ಅದು ಒಂದು ಆಟೋ ಇಮ್ಯೂನ್ ಡಿಸೀಸ್ ಇದೆ. ಆಟೋ ಇಮ್ಯೂನ್ ಅಂದರೆ ಇವಾಗ ನಮ್ಮದು ಆಟೋ ಇಮ್ಯೂನ್ ಕಂಡೀಷನ್ ಬಂದರೆ ನಮ್ಮದು ಓನ್ ಇಮ್ಯುನಿಟಿ ಸೆಲ್ಸ್ ಇರುತ್ತೆ, ಅಂದರೆ ಡಿಫೆನ್ಸಿವ್ ಸೆಲ್ಸ್ ಅಂತ ಹೇಳ್ತೀನಿ. ಸೊ ಈ ಒಂದು ಪರ್ಟಿಕ್ಯುಲರ್ ಸೆಲ್ಸ್ ಏನಾಗುತ್ತೆ ಅಂದರೆ ನಮ್ಮ ಹೊರಗಡೆಯಿಂದ ಏನಾದರೂ ಬ್ಯಾಕ್ಟೀರಿಯಾ ಇರಲಿ, ವೈರಸ್ ಇರಲಿ, ನಮ್ಮ ಬಾಡಿಗೆ ಅಟ್ಯಾಕ್ ಆಗ್ತಾ ಈ ಒಂದು ಡಿಫೆನ್ಸಿವ್ ಸೆಲ್ಸ್ ಬಂದು ಅದನ್ನು ಎನ್ಗಲ್ಫ್ ಮಾಡೋದು. ಎನ್ಗಲ್ಫ್ ಅಂದರೆ ಇದು ಕಂಪ್ಲೀಟಾಗಿ ಸ್ವಾಲೋ ಮಾಡಿ ಅದನ್ನು ಸಾಯಿಸ್ಬಿಡೋದು. ಸೊ ಇದೇ ಮೆಕ್ಯಾನಿಸಮ್ ನಮ್ಮದು ಬಾಡಿಯಲ್ಲಿ ನಾರ್ಮಲ್ ಆಗಿ ಆಗುವಂಥದ್ದು, ಅಂದರೆ ಆಟೋ ಇಮ್ಯೂನಲ್ಲಿ ಅವರಿಗೆ ಗೊತ್ತಾಗ್ದಲೇ ನಮ್ಮದೇ ಓನ್ ಸೆಲ್ಸನ್ನು ಅಟ್ಯಾಕ್ ಮಾಡುವಂಥದ್ದು. ಸೊ ಅದಕ್ಕೆ ಒಂದು ಟೈಪ್ ಆಫ್ ಆಟೋ ಇಮ್ಯೂನ್ ಡಿಸೀಸಲ್ಲಿ ಸುಮಾರು ವೆರೈಟೀಸ್ ಆಫ್ ಡಿಸೀಸ್ ಕಾಣಿಸುತ್ತೆ. ಇವಾಗ ರುಮ್ಯಾಟೋಯ್ಡ್ ಆರ್ಥರೈಟಿಸ್ ಅದರದ್ದು ಒಂದು ಏನು ಹೇಳೋದು ಆ ಒಂದು ಕ್ಯಾಟಗರಿಯಲ್ಲಿ ಬರುವಂಥದ್ದು. ಸೊ ರುಮ್ಯಾಟೋಯ್ಡ್ ಆರ್ಥರೈಟಿಸಲ್ಲಿ ಹೇಗೆ ಆಗುತ್ತೆ ಅಂದರೆ ನಮ್ಮದು ಏಜ್ ಅದೊಂದು ಫ್ಯಾಕ್ಟರೇ ಬರಲ್ಲ. ಅಂದರೆ ಆಸ್ಟಿಯೋ ಆರ್ಥರೈಟಿಸಲ್ಲಿ ನಾನು ಹೇಳಿದೆ ವಿಯರ್ ಆ್ಯಂಡ್ ಟೇರಿಂದ ಆಗುತ್ತೆ, 45 ದಾಂಡಿದ್ರೆ ಬರುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸಸ್ಸಿಂದ ಬರ್ಬೋದು. ಸೊ ರುಮ್ಯಾಟೋಯ್ಡ್ ಆರ್ಥರೈಟಿಸಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಒಂದು ಕಾರಣನೇ ಬರಲ್ಲ, ಯಾಕೆ ಅಂದರೆ ಇದೊಂದು ಆಟೋ ಇಮ್ಯೂನ್ ಇದೆ. ಸೊ ಇದರಲ್ಲಿ ಹೇಗೆ ಆಗುತ್ತೆ ಅಂದರೆ ನಮ್ಮದು ಆನ್ ಇಮ್ಯುನಿಟಿ ಸೆಲ್ಸ್ ಬಂದು ನಮ್ಮದು ಕಾರ್ಟಿಲೇಜ್ನ ಸಾಯಿಸ್ಬಿಡುವಾಗ ಅಲ್ಲಿ ಕಾರ್ಟಿಲೇಜ್ ಅಂತ ನಾನು ಹೇಳಿದೆ, ಇಟ್ಸ್ ಲೈಕ್ ಕುಷನ್ ಥರ ಇರುತ್ತೆ, ಶಾಕ್ ಅಬ್ಸರ್ಬರ್ ಥರ. ಸೊ ಅದನ್ನು ಸಾಯಿಸ್ಬಿಡುವಾಗ ಇದೆ ಸೇಮ್ ಪ್ಯಾಥಾಲಜಿಕಲ್ ಚೇಂಜೇ ಬರುತ್ತೆ, ಮೂಳೆಗಳು ಹತ್ತಿರ ಬರುತ್ತೆ. ಆಮೇಲೆ ಅದರದ್ದು ಏನು ಹೇಳೋದು ಹತ್ತಿರ ಬಂದಾಗ ಮೂಮೆಂಟ್ ಮಾಡುವಾಗ ಪಾಪಿಂಗ್ ಸೌಂಡ್ಸ್ ಬರುವಂಥದ್ದು, ಆಮೇಲೆ ಬೋನ್ದು ಡೆನ್ಸಿಟಿ ಕಡಿಮೆ ಆಗೋ ಚಾನ್ಸಸ್ ಎಲ್ಲ ಜಾಸ್ತಿಯಾಗಿ ಕಾಣಿಸುತ್ತೆ. ಸೊ ರುಮ್ಯಾಟೋಯ್ಡ್ ಆರ್ಥರೈಟಿಸ್ ಬಂದರೆ ಅದು ನಮಗೆ ಆಟೋ ಇಮ್ಯೂನ್ ಕಾಯಿಲೆ ಅಂತ ಹೇಳ್ತೀನಿ. ಸೊ ಅದಕ್ಕೆ ನಾವು ಪರ್ಟಿಕ್ಯುಲರ್ ಆಗಿ RA ಫ್ಯಾಕ್ಟರ್ ಟೆಸ್ಟನ್ನ ನಾವು ಮಾಡ್ತೀವಿ. ಅದು ಪಾಸಿಟಿವ್ ಬಂದರೆ ನಾವು ಕಂಪ್ಲೀಟಾಗಿ ಅದನ್ನು ರುಮ್ಯಾಟೋಯ್ಡ್ ಆರ್ಥರೈಟಿಸ್ ಅಂತ ಕೇಳ್ಬೋದು. ಆಮೇಲೆ ಇನ್ನೊಂದು ಅದರದ್ದು ರೋಗ ಲಕ್ಷಣಗಳ ಬಗ್ಗೆ ನೋಡಿದರೆ ಇದು ಆಸ್ಟಿಯೋ ಆರ್ಥರೈಟಿಸಲ್ಲಿ ಇರೋ ಥರನೇ ಸಿಮ್ಟಮ್ಸ್ ಇರುತ್ತೆ. ನೋವಿರುತ್ತೆ, ಮುಟ್ಟುವಾಗ ಒಂಥರ ಟೆಂಡರ್ನೆಸ್ ಫೀಲ್ ಆಗುತ್ತೆ. ಆಮೇಲೆ ಪಾಪಿಂಗ್ ಸೌಂಡ್ ಅಥವಾ ನಾವು ಪ್ಯಾಲ್ಪೇಟ್ ಮಾಡುವಾಗ ಅಥವಾ ಮೂಮೆಂಟ್ ಮಾಡುವಾಗ ಜಾಯಿಂಟ್ ಒಳಗಡೆಯಿಂದ ಸೌಂಡ್ ಬರುವಂಥದ್ದು. ಆಮೇಲೆ ಏನಾಗುತ್ತೆ ಅಂದರೆ ನಡೆಯುವಾಗ ಕಷ್ಟ ಆಗುವಂಥದ್ದು. ಆಮೇಲೆ ಸ್ಟಿಫ್ನೆಸ್ ಅಂದರೆ ಎಸ್ಪೆಷಲಿ ಮಾರ್ನಿಂಗ್ ಸ್ಟಿಫ್ನೆಸ್ ಇರುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ನಾವು
ಬೆಡ್ಡಿಂದ ಇದು ಫೀಟ್ನ ಕೆಳಗಡೆ ಇಡುವಾಗ ಸಡನ್ನಾಗಿ ಇಟ್ಕೊಂಡಾಗುತ್ತೆ. ಆಮೇಲೆ ಒಂದು ಫ್ಯೂ ಸ್ಟೆಪ್ಸ್ ಮಾಡುವಾಗ ಸ್ವಲ್ಪ ಹಿಡ್ದಂಗೆ ಆಗುತ್ತೆ. ಬಟ್ ಏನಾಗುತ್ತೆ, ಕಂಟಿನ್ಯೂಸ್ ಮೂವ್ಮೆಂಟ್ ಮಾಡ್ತಾ ಪೇಯ್ನ್ ಕಡಿಮೆ ಆಗೋ ಥರನೂ ನಿಮಗೆ ಅನಿಸುತ್ತೆ. ಸೊ ಇದು ಪರ್ಟಿಕ್ಯುಲರ್ ಆಗಿ ಆರ್ಥ್ರೈಟಿಸದು ಒಂದು ಸ್ಪೆಷಲ್ ಪೇಯ್ನ್ ಅಂತ ಹೇಳ್ತೀನಿ. ಮಾರ್ನಿಂಗ್ ಸ್ಟಿಫ್ನೆಸ್ ಇರುವಂಥದ್ದು, ಆಮೇಲೆ ರೆಸ್ಟಿಂಗ್ ಫೇಸಲ್ಲಿ ನಿಮಗೆ ನೋವು ಕಡಿಮೆ ಆಗುವಂಥದ್ದು ನಿಮಗೆ ಫೀಲ್ ಆಗುತ್ತೆ. ಆಮೇಲೆ ಇದೆ ಸಿಂಪ್ಟಮ್ಸ್ಗಳಲ್ಲಿ ಇದೆಲ್ಲ ರೋಗ ಲಕ್ಷಣಗಳಲ್ಲಿ ಇದೆಲ್ಲ ಬರುತ್ತೆ. ಆಮೇಲೆ ಇನ್ನೊಂದು ಟೈಪಲ್ಲಿ ಮೇಯ್ನಾಗಿ ನಾವು ರೊಮ್ಯಾಟೋಯ್ಡ್ ಆಮೇಲೆ ಆಸ್ಟಿಯೋಆರ್ಥ್ರೈಟಿಸ್ ಅಂತ ಹೇಳೋದು. ಇನ್ನೂ ಸುಮಾರು ವೆರೈಟೀಸ್ ಆಫ್ ಆರ್ಥ್ರೈಟಿಸ್ ಇನ್ನೂ ಇದೆ. ಆಂಕಲೋಸಿಂಗ್ ಸ್ಪಾಂಡೈಲೈಟಿಸ್ ಅಂತ ಬರುತ್ತೆ. ಆಮೇಲೆ ಗೌಟ್ ಆರ್ಥ್ರೈಟಿಸ್ ಇರುತ್ತೆ. ಗೌಟ್ ಆರ್ಥ್ರೈಟಿಸ್ ಹೇಗೆ ಆಗುತ್ತೆ ಅಂದರೆ, ಅದು ನಮ್ಮದು ಬಾಡಿಯಲ್ಲಿ ಯೂರಿಕ್ ಆ್ಯಸಿಡ್ ಕ್ರಿಸ್ಟಲ್ಸ್ ಮತ್ತೆ ಜಾಸ್ತಿ ಆಗ್ತಾ ಈ ಒಂದು ಯೂರಿಕ್ ಆ್ಯಸಿಡ್ ಕ್ರಿಸ್ಟಲ್ಸ್ ಎಲ್ಲ ಬಂದು ನಮ್ಮದು ಬಿಕ್ಟೋ ಅಥವಾ ನಮ್ಮದು ಕಾಲಲ್ಲಿರೋ ದೊಡ್ಡ ಬೆರಳಿಗೆ ಬಂದು ಡೆಪಾಸಿಟ್ ಆಗುವಂಥದ್ದು ಜಾಯಿಂಟ್ ಮಧ್ಯದಲ್ಲಿ. ಆಮೇಲೆ ಏನಾಗುತ್ತೆ ಅಂದರೆ ಅಲ್ಲಿ ಈ ಬೆರಳು ಬಂದು ಡಿಫಾರ್ಮಿಟಿ ಅಂದರೆ ಬೆರಳು ಬಂದು ಸ್ವಲ್ಪ ಟಿಲ್ಟ್ ಆಗುತ್ತೆ. ಅಂದರೆ ಹಿಂಗೆ ಬೆರಳಿದ್ರೆ ಹಿಂಗೆ ಆಗುವಂಥದ್ದು. ಸೊ ಈ ಒಂದು ಸಮಸ್ಯೆದಲ್ಲಿ ಏನಾಗುತ್ತೆ ಅಂದರೆ, ನಾವು ಕಾಲು ಟಚ್ ಮಾಡುವಾಗ ತುಂಬ ಬಿಸಿ ಅನಿಸುತ್ತೆ, ಲೈಕ್ ಹಾಟ್ ಆಗುತ್ತೆ. ಆಮೇಲೆ ಅದರದ್ದು ಪೇಯ್ನ್ ಅನಿಸುವಂಥದ್ದು. ಆಮೇಲೆ ಮೂಮೆಂಟ್ ಮಾಡುವಾಗ ತುಂಬ ಕಷ್ಟ ಆಗುವಂಥದ್ದು. ಎಲ್ಲಿಗಾದರೂ ಟಚ್ ಮಾಡಿದರೆ, ಬಟ್ಟೆ ಎಲ್ಲ ಒಂದು ಸಲ ಟಚ್ ಆದರೆ ತುಂಬ ಅನ್ಬೇರಬಲ್ ಪೇಯ್ನ್ ಅನಿಸುವಂಥದ್ದು. ಈ ರೀತಿ ಇರೋ ಸಿಂಪ್ಟಮ್ಸ್ನ ನಾವು ಗೌಟ್ ಆರ್ಥ್ರೈಟಿಸಲ್ಲಿ ಕಾಣ್ಬೋದು. ಎಸ್ ಡಾಕ್ಟರ್, ಇನ್ನು ಈ ಒಂದು ಆರ್ಥರೈಟಿಸ್ ಪ್ರಾಬ್ಲಮ್ಗೆ ಹೋಮಿಯೋ ಕೇರ್ನಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ? ಇವಾಗ ಅದೇ ಆರ್ಥ್ರೈಟಿಸ್ ಇವಾಗ ಟೈಪಲ್ಲಿ ನಾನು ಹೇಳಿದ್ದೆ. ಸೊ ಅದಕ್ಕೆ ಹೋಮಿಯೋ ಕೇರಲ್ಲಿ ಮೆಡಿಸಿನ್ಸಿಗೆ ಬಂದಾಗ ಕೂಡ ನಮ್ಮದು ಟೈಪ್ಸ್ ಆಫ್ ಆರ್ಥ್ರೈಟಿಸಿಗೆ ಡಿಫ್ರೆಂಟ್ ಟೈಪ್ ಆಫ್ ಮೆಡಿಕೇಷನ್ಸ್ ಇರುತ್ತೆ. ಬಟ್ ಏನಾಗೈತೆ ಅಂದರೆ, ನಾವು ಹೋಮಿಯೋ ಕೇರಲ್ಲಿ ಕಾನ್ಸ್ಟಿಟ್ಯೂಷನಲ್ ವೇ ಆಫ್ ಟ್ರೀಟ್ಮೆಂಟ್ನ ಕೊಡ್ತೀವಿ. ಸೊ ಕಾನ್ಸ್ಟಿಟ್ಯೂಷನಲ್ ವೇ ಆಫ್ ಟ್ರೀಟ್ಮೆಂಟ್ ಹೇಗೆ ಆಗುತ್ತೆ ಅಂದರೆ, ಇವಾಗ ಒಂದು ಪೇಷಂಟ್ ಬಂದಾಗ ವೆದರ್ ಆ ಪೇಷಂಟಿಗೆ ಆಸ್ಟಿಯೋಆರ್ಥ್ರೈಟಿಸ್ ಇರ್ಬೋದು ಅಥವಾ ರೊಮ್ಯಾಟೋಯ್ಡ್ ಆರ್ಥ್ರೈಟಿಸ್ ಇರ್ಬೋದು, ಇರೆಸ್ಪೆಕ್ಟಿವ್ ಆಫ್ ಯಾವ ಟೈಪ್ ಅಂತ ನೋಡಿಬಿಟ್ಟು ಅದ್ರ ಜೊತೆ ಅವ್ರದ್ದು ಡೀಟೇಲ್ ಆಗಿ ಕೇಸ್ ಟೇಕಿಂಗ್ನ ತಗೋತೀನಿ. ಕೇಸ್ ಟೇಕಿಂಗ್ ಅಂದರೆ ಅವ್ರದ್ದು ಹೆಡ್ ಟು ಟೋ ಅಲ್ಲಿರೋ ಸಿಂಪ್ಟಮ್ಸ್ ಎಲ್ಲ ನಾವು ಅನಲೈಸ್ ಮಾಡ್ತೀವಿ. ಅವ್ರದ್ದು ಹ್ಯಾಬಿಟ್ಸ್ ನೋಡ್ತೀವಿ. ಅವರಿಗೆ ಇವಾಗ ಆಲ್ಕೋಹಾಲ್ ಹ್ಯಾಬಿಟ್ ಉಂಟಾ ಅಥವಾ ಸ್ಮೋಕಿಂಗ್ ಹ್ಯಾಬಿಟ್ ಉಂಟಾ, ಇದೆಲ್ಲ ನಾವು ಅನಲೈಸ್ ಮಾಡ್ತೀವಿ. ಆಮೇಲೆ ಏನಂದರೆ, ಅವರದ್ದು ಹಳೆ ಕ್ಯಾರೆಕ್ಟರ್ ಹೇಗಿದೆ, ಮೆಂಟಲ್ ಸಿಂಪ್ಟಮ್ಸ್ನ ಅನಲೈಸ್ ಮಾಡಬೇಕು. ಆಮೇಲೆ ಅವ್ರದ್ದು ಹಸಿವು, ಊಟ ಹೇಗೆ ಸೇರ್ತಾ ಇದೆಯಾ, ಹೊಟ್ಟೆಗೆ ಸರಿ ಇದೆಯಾ, ಎಲ್ಲ ಪರ್ಸ್ಪೆಕ್ಟಿವಿಂದನೂ ನಾವು ಕ್ವಶನ್ಸ್ ಹೇಳ್ತೀನಿ. ಆಮೇಲೆ ಇದ್ರ ಮೇಲೆ ಡಿಪೆಂಡ್ ಆಗಿ ನಾವು ಮೆಡಿಸಿನ್ಸ್ನ ಸೆಲೆಕ್ಟ್ ಮಾಡುವಂಥದ್ದು. ಸೊ ಅದಕ್ಕೆ ನಾವು ಕಾನ್ಸ್ಟಿಟ್ಯೂಷನಲ್ ವೇ ಆಫ್ ಟ್ರೀಟ್ಮೆಂಟ್ ಅಂತ ಹೇಳೋದು. ಸೊ ಈ ಒಂದು ಪರ್ಟಿಕ್ಯುಲರ್ ಮೆಡಿಕೇಷನಲ್ಲಿ ಅವರದ್ದು ಇವಾಗ ಆರ್ಥ್ರೈಟಿಸ್ ಇರ್ಬೋದು, ಜೊತೆ ಬೇರೆ ಏನಾದರೂ ಸಮಸ್ಯೆ ಇದ್ದರೂ ಕೂಡ ಅದು ಕೂಡ ನಮ್ಮ ಮೆಡಿಸಿನ್ಸಲ್ಲಿ ಟೇಕ್ ಕೇರ್ ಆಗುತ್ತೆ. ಚಿಕ್ಕ ಪುಟ್ಟ ಸಿಂಪ್ಟಮ್ಸ್ ಎಲ್ಲ ಇದರಲ್ಲಿ ಸಾಲ್ವ್ ಆಗುತ್ತೆ. ಸೊ ಅದಕ್ಕೆ ಕಾನ್ಸ್ಟಿಟ್ಯೂಷನಲ್ ವೇ ಆಫ್ ಟ್ರೀಟ್ಮೆಂಟ್ ಅಂತ ಇರೋದು ತುಂಬ ಹೆಲ್ಪ್ಫುಲ್ ಆಗುವಂಥ ಥರ ಲೈಕ್ ವೇ ಆಫ್ ಟ್ರೀಟ್ಮೆಂಟ್ ಅಂತ ಹೇಳ್ತೀನಿ. ಮತ್ತು ಈ ನಮ್ಮ ಮೆಡಿಸಿನ್ಸಲ್ಲಿ ಸೈಡ್ ಎಫೆಕ್ಟ್ಸ್ ಏನೂ ಇರಲ್ಲ, 100% ಸೇಫ್ ಇರುತ್ತೆ. ಮತ್ತು ಏನಾಗುತ್ತೆ ಅಂದರೆ, ನೀವು ಇವಾಗ ಬೇರೆ ಅದು ಕನ್ವೆನ್ಷನಲ್ ವೇ ಆಫ್ ಟ್ರೀಟ್ಮೆಂಟಲ್ಲಿ ನಿಮಗೆ ಮೇ ಬಿ ಪೇಯ್ನ್ ಇದ್ದಾಗ ತಗೊಳ್ಳಿ ಅಂತ ಮೆಡಿಸಿನ್ಸ್ ಕೊಟ್ಟಿರುತ್ತೆ. ಬಟ್ ನಮ್ಮ ಕಡೆ ಹಾಗೆ ಕೊಡಲ್ಲ. ನಾವು ಕೊಡುವಾಗ ಮೆಡಿಸಿನ್ಸ್ ನಿಮಗೆ ಪೇಯ್ನ್ ಇದ್ರೂ ತಗೋಬೇಕು, ಪೇಯ್ನ್ ಇಲ್ಲದಾಗೂ ತಗೋಬೇಕಾಗುತ್ತೆ. ಯಾಕೆಂದರೆ ನಿಮ್ಮದು ಆ ಒಂದು ಬಾಡಿ ಕಂಪ್ಲೀಟಾಗಿ ಒಂದು ಸೆಟ್ ಆಗಬೇಕು ನಮ್ಮ ಮೆಡಿಸಿನ್ಸಿಗೆ. ಸೊ ಅದಕ್ಕೆ ಮೆಡಿಸಿನ್ಸ್ನ ರೆಗ್ಯುಲರ್ ಆಗಿ ತಗೊಳ್ಳಿಕ್ಕೆ ನಾವು ಕೊಡ್ತೀವಿ. ಸೊ ಅದು ಪೇಯ್ನ್ ಇದ್ರೂ ತಗೋಬೇಕು, ಇಲ್ಲಂದ್ರೂ ತಗೋಬೇಕಾಗುತ್ತೆ. ಬಟ್ ಏನಂದರೆ, ನೀವು ನಮ್ಮ ಮೆಡಿಸಿನ್ಸ್ನ ಲಾಂಗ್ ಟೈಮ್ ಆಗಿ ತಗೊಂಡ್ರೆ ಯಾವ ರೀತಿಯಲ್ಲಿರೋ ಸೈಡ್ ಎಫೆಕ್ಟ್ಸ್ ಇರಲ್ಲ. ನಮ್ಮ ಮೆಡಿಸಿನ್ಸ್ ಕಂಪ್ಲೀಟಾಗಿ ಸೇಫ್ ಆಗಿರುತ್ತೆ. ಹೋಲಿಸ್ಟಿಕ್ ಅಪ್ರೋಚ್ ಅಂತ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಯಾಕೆಂದರೆ ವಿತೌಟ್ ಎನಿ, ನಿಮಗೆ ಏನು ಹೇಳೋದು, ಕೆಲವರು ಹೇಳ್ತಾರೆ ಮೆಡಿಸಿನ್ಸ್ ಜಾಸ್ತಿ ತಿಂದಾಗ ಮೈ ಬಿಸಿ ಆಗ್ತಾ ಇದೆ, ಹಸಿವು ಹೋಗ್ತಾ ಇದೆ, ನಿದ್ದೆ ಬರ್ತಾ ಇಲ್ಲ, ನಿದ್ದೆ ಹೋಗ್ತಾ ಇದೆ. ಸೊ ಈ ರೀತಿ ಇರೋ ಯಾವ ರೀತಿಯಲ್ಲಿರೋ ನಿಮಗೆ ಬಾಡಿಗೆ ಅಥವಾ ನಿಮ್ಮ ಮೈಂಡಿಗೆ ಅಫೆಕ್ಟ್ ಆಗುವಂಥ ರೀತಿಯಲ್ಲಿ ಯಾವ ರೀತಿಯಲ್ಲಿರೋ ಸೈಡ್ ಎಫೆಕ್ಟ್ಸ್ನ ನಮ್ಮ ಮೆಡಿಸಿನ್ಸಲ್ಲಿ ಇರಲ್ಲ. ಎಸ್ ಡಾಕ್ಟರ್, ನೀವು ಸಾಕಷ್ಟು ಟೈಪ್ಸ್ ಕೂಡ ಹೇಳ್ತಾ ಇದ್ರಿ ಈ ಒಂದು ಆರ್ಥರೈಟಿಸಲ್ಲಿ. ವೆರಿ ಡೇಂಜರ್ ಟೈಪ್ ಅಂದರೆ ಯಾವುದು ಅಂತ? ಡೇಂಜರ್ ಟೈಪ್ ಅಂತ ಬಂದಾಗ ಇವಾಗ ಆರ್ಥ್ರೈಟಿಸ್ ಒಂದು ಡೇಂಜರ್ ಅಂತ ಹೇಳ್ತೀನಿ. ಯಾಕೆಂದರೆ ಅದು ಏಜ್ ಆಗ್ತಾ ಬರುವಂಥದ್ದು. ಸೊ ಇವಾಗ ಏಜ್ ಜಾಸ್ತಿ ಆಗ್ತಾ ಅವರು ನೆಗ್ಲೆಕ್ಟ್ ಮಾಡ್ತಾ ಹೋದರೆ ಈ ಆರ್ಥ್ರೈಟಿಸ್ ಎಲ್ಲ ಏನಾಗುತ್ತೆ ಅಂದರೆ, ನಾನು ಹೇಳಿದೆ ಇದು ಮೇಯ್ನಾಗಿ ನಮ್ಮ ಜಾಯಿಂಟಿಗೆ ಎಫೆಕ್ಟ್ ಆಗುವಂಥದ್ದು. ಸೊ ಇವಾಗ ರೊಮ್ಯಾಟೋಯ್ಡ್ ಆರ್ಥ್ರೈಟಿಸ್ ತಗೊಂಡ್ರೆ ಅದೊಂದು ಆಟೋಇಮ್ಯೂನ್ ಕಾಯಿಲೆ ಇದೆ. ಆಮೇಲೆ ಗೌಟ್ ನೋಡಿದರೆ ಅದೊಂದು ಇನ್ಫ್ಲಮೇಟ್ರಿ ಇದೆ. ಸೊ ಇನ್ಫ್ಲಮೇಟ್ರಿ ಅಂದರೆ ಅದು 1 ವಾರ 2 ವಾರದಲ್ಲಿ ನಿಮ್ಮದು ಗೌಟಿ ಆರ್ಥ್ರೈಟಿಸನ್ನು ನಾವು ಕಡಿಮೆ ಮಾಡ್ಬೋದು. ಯಾಕೆಂದರೆ ಆ ಯೂರಿಕ್ ಆ್ಯಸಿಡ್ ಕ್ರಿಸ್ಟಲ್ಸ್ ಜಾಸ್ತಿ ಡೆಪಾಸಿಟ್ ಆಗ್ತಾ ಅವರಿಗೆ ಈ ರೀತಿ ಇರೋ ಸಿಂಪ್ಟಮ್ಸ್ನ ಕಾಣೋದು. ಅದಕ್ಕೆ ಆ ಯೂರಿಕ್ ಆ್ಯಸಿಡ್ ಕ್ರಿಸ್ಟಲ್ ಫಾರ್ಮ್ ಆಗೋದನ್ನು ನಾವು ಸ್ವಲ್ಪ ಕಂಟ್ರೋಲ್ ಮಾಡಿದರೆ ಅವರದ್ದು ಗೌಟಿ ಆರ್ಥ್ರೈಟಿಸ್ ನಾವು ನಾರ್ಮಲ್ ಮಾಡ್ಬೋದು. ಅವರ ಬಾಡಿಯಲ್ಲಿ ಬ್ಲಡ್ಡಲ್ಲಿ
ಯೂರಿಕ್ ಆ್ಯಸಿಡ್ ಕಡಿಮೆ ಆಗ್ತಾ ಅವರದ್ದು ಸಿಮ್ಟಮ್ಸ್ ಕೂಡ ಇಂಪ್ರೂವ್ ಆಗುತ್ತೆ. ಆಮೇಲೆ ಅದಕ್ಕೆ ನಾವು ಅದಷ್ಟು ಡೇಂಜರ್ ಅಂತ ಹೇಳಲ್ಲ, ಯಾಕೆಂದರೆ ಅದೊಂದು ಅಕ್ಯೂಟ್ ಥರ ಇರುತ್ತೆ. ಗೌಟಿ ಆರ್ಥ್ರೈಟಿಸ್ ಕ್ರೋನಿಕ್ ಥರ ಇರಲ್ಲ, ಇಟ್ ವಿಲ್ ಟೇಕ್ 1 to 2 weeks ಅಷ್ಟೇ ಅದರದ್ದು ಕೋರ್ಸ್ ಇರೋದು. ಆಮೇಲೆ ರುಮ್ಯಾಟೋಯ್ಡ್ ಆರ್ಥ್ರೈಟಿಸ್ ನೋಡಿದರೆ, ರುಮ್ಯಾಟೋಯ್ಡ್ ಆರ್ಥ್ರೈಟಿಸ್ ಇದೊಂದು ಆಟೋ ಇಮ್ಯೂನ್ ಕಾಯಿಲೆ ಇದೆ. ಆಟೋ ಇಮ್ಯೂನ್ ಅಂದರೆ ನಮ್ಮದು ಓನ್ ಇಮ್ಯುನಿಟಿ ಸೆಲ್ಸ್ ಅಟ್ಯಾಕ್ ಮಾಡುವಂಥದ್ದು. ಸೊ ಈ ಒಂದು ರುಮ್ಯಾಟೋಯ್ಡ್ ಆರ್ಥ್ರೈಟಿಸಲ್ಲಿ ಇದು ಕೂಡ ಸ್ವಲ್ಪ ಡೇಂಜರೇ ಆಗುತ್ತೆ, ಯಾಕೆ ಅಂದರೆ ಇದು ಆಟೋ ಇಮ್ಯೂನ್ ಇದೆ. ಜೊತೆಯಲ್ಲಿ ಆಟೋ ಇಮ್ಯೂನ್ ಕಂಡೀಷನ್ ನಮ್ಮ ಬಾಡಿಗೆ ಇವಾಗ ಜಾಯಿಂಟಿಗೆ ಎಫೆಕ್ಟ್ ಆದರೆ ಕೆಲವು ಟೈಮ್ ನಮ್ಮದು ಹಾರ್ಟಿಗೆ ಕೂಡ ಎಫೆಕ್ಟ್ ಆಗೋದಕ್ಕೆ ಇರುತ್ತೆ. ಸೊ ರುಮ್ಯಾಟೋಯ್ಡ್ ಆರ್ಥ್ರೈಟಿಸ್ ಕೂಡ ಡೇಂಜರ್ ಅಂತಲೇ ಹೇಳ್ತೀನಿ ನಾನು. ಮತ್ತು ಆಸ್ಟಿಯೋ ಆರ್ಥ್ರೈಟಿಸಲ್ಲಿ ಹೇಗೆ ಆಗುತ್ತೆ ಅಂದರೆ ಅದು ಏಜ್ ಆಗ್ತಾ ಬರುವಂಥದ್ದು. ಬಟ್ ಏನಾಗುತ್ತೆ, ಅದು ನಾರ್ಮಲಿ ಎಲ್ಲರೂ ಅದನ್ನು ನೆಗ್ಲೆಕ್ಟ್ ಮಾಡಿರುತ್ತೆ, ಯಾಕೆಂದರೆ ಆಲ್ರೆಡಿ ಏಜ್ ಆಗಿದೆ, ಇಷ್ಟೆಲ್ಲ ಆಗಿದೆ, ಸೊ ಇನ್ನೂ ನೋವು ಸ್ವಲ್ಪ ತಡಿಲಿಕ್ಕೆ ಆಗ್ತಾ ಇದೆ ಅಂದರೆ ಅವರು ಅಷ್ಟು ನೆಗ್ಲೆಕ್ಟ್ ಮಾಡಿರುತ್ತೆ. ಸೊ ಆವಾಗ ಏನಾಗುತ್ತೆ ಅಂದರೆ ಅದರದ್ದು ಪ್ರೋಗ್ರೆಷನ್ ಮತ್ತೆ ಜಾಸ್ತಿ ಆಗುತ್ತೆ. ಪ್ರೋಗ್ರೆಷನ್ ಅಂದರೆ ಅವ್ರದ್ದು ಜಾಯಿಂಟ್ ಅವರು ಬೆಡ್ ರೆಸ್ಟ್ ಏನೂ ತಗೊಳ್ಳಲ್ಲ. ಸೊ ಅವ್ರು ಏನಂದರೆ ಅವ್ರದ್ದು ದಿನಚರಿಗಳೇನೆಲ್ಲ ಇರುತ್ತೆ ಅದೆಲ್ಲ ಅವ್ರು ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗುತ್ತೆ. ಸೊ ಆವಾಗ ಏನಾಗುತ್ತೆ ಅಂದರೆ ಈ ಜಾಯಿಂಟಲ್ಲಿರೋ ಎಫೆಕ್ಷನ್ಸ್ದು ಪ್ರೋಗ್ರೆಷನ್ ಮತ್ತೆ ಜಾಸ್ತಿ ಆಗ್ತಾ ಬರುತ್ತೆ. ಸೊ ಅದರದ್ದು ಚೇಂಜಸ್ ಆಗುತ್ತೆ, ಪಥಾಲಜಿಕಲ್ ಚೇಂಜಸ್ ಬರುತ್ತೆ. ಆಮೇಲೆ ಆ ಚೇಂಜಸ್ ಎಲ್ಲ ಆದರೆ ಅದು ರಿವರ್ಸ್ ಮಾಡೋದಕ್ಕೆ ತುಂಬ ಕಷ್ಟವಾಗಿರುತ್ತೆ. ಸೊ ಅದಕ್ಕೆ ನಾವು ಡೇಂಜರ್ ಅಂತ ನೋಡಿದರೆ ಆಸ್ಟಿಯೋ ಆರ್ಥ್ರೈಟಿಸ್ ಕೂಡ ಡೇಂಜರೇ ಇದೆ, ಜೊತೆ ರುಮ್ಯಾಟೋಯ್ಡ್ ಆರ್ಥ್ರೈಟಿಸ್ ಇನ್ನೂ ಸ್ವಲ್ಪ ಅಂತ ಹೇಳ್ತೀನಿ. ಇನ್ನು ಡಾಕ್ಟರ್, ಈ ಒಂದು ಆರ್ಥರೈಟಿಸ್ನ ನೆಗ್ಲೆಕ್ಟ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಏನೆಲ್ಲ ಕಾಂಪ್ಲಿಕೇಶನ್ಸನ್ನು ನಾವು ಎದುರಿಸಬೇಕಾಗುತ್ತೆ ಅಂತ? ಇವಾಗ ಅದೇ ಆರ್ಥ್ರೈಟಿಸ್ ಅಂದರೆ ಸಮಸ್ಯೆ ಬಂತು, ಅದು ನೆಗ್ಲೆಕ್ಟ್ ಮಾಡಿದರೆ, ಇವಾಗ ಆಸ್ಟಿಯೋ ಆರ್ಥ್ರೈಟಿಸ್ ಸಮಸ್ಯೆ ನಾನು ಹೇಳಿದೆ. ಆಸ್ಟಿಯೋ ಆರ್ಥ್ರೈಟಿಸಲ್ಲಿ ಅದು ನೆಗ್ಲೆಕ್ಟ್ ಮಾಡಿದರೆ ಅವ್ರದ್ದು ಬೋನ್ ಡೆನ್ಸಿಟಿ ಮೇ ಬಿ ಕಡಿಮೆ ಆಗಲಿಕ್ಕೆ ಇರುತ್ತೆ. ಯಾಕೆಂದರೆ ಇವಾಗ ಪೇನ್ ಎಲ್ಲ ಜಾಸ್ತಿ ಆಗ್ತಾ ಬರುತ್ತೆ. ಸೊ ಏನಾಗುತ್ತೆ ಅಂದರೆ ನಮ್ಮ ಬಾಡಿಗೆ ನಮ್ಮದು ಕ್ಯಾಲ್ಶಿಯಂ ಕೂಡ ಬೇಕಾಗುತ್ತೆ. ಏನು ಹೇಳಿದೆ, ಆಸ್ಟಿಯೋ ಆರ್ಥ್ರೈಟಿಸ್ ಸಮಸ್ಯೆ ಬಂತು ಸ್ವಲ್ಪ ಏಜ್ ಇದ್ದವರಲ್ಲಿ ಕಾಣಿಸುತ್ತೆ ಅಂತ. ಪಿಯರ್ ಆ್ಯಂಡ್ ಟಿಯರಿಂದ ಬರುವಂಥದ್ದು, 45 ಏಜ್ ದಾಂಡಿದ್ರೆ ಬರುವಂಥದ್ದು. ಸೊ ಈ ಮಹಿಳೆಯರಲ್ಲಿ ಏನಾಗುತ್ತೆ ಅಂದರೆ ಮೆನಪೋಸ್ ಅಂತ ಒಂದು ಪ್ರಕ್ರಿಯೆ ಇದೆ. ಈ ಮೆನಪೋಸ್ ಅಂತ ಏಜ್ ಅಚೀವ್ ಆಗ್ತಾ ಅವ್ರದ್ದು ಬಾಡಿ ಕ್ಯಾಲ್ಶಿಯಂ ಕೂಡ ನ್ಯಾಚುರಲ್ ಆಗಿ ಕಡಿಮೆ ಆಗುತ್ತೆ. ಯಾಕೆಂದರೆ ಕ್ಯಾಲ್ಶಿಯಂ ಮೆಟಬಾಲಿಸಮ್ ಆಗುವಂಥದ್ದು ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಅದಕ್ಕೆ ಅವರು ಆಲ್ಮೋಸ್ಟ್ ಎಲ್ಲರೂ ಈ ಥರ ಪೇಯ್ನು, ಆಸ್ಟಿಯೋಆರ್ಥ್ರೈಟಿಸ್ ಸಮಸ್ಯೆಗಳೆಲ್ಲ ಬಂದರೆ ಅವರು ಶುರು ಮಾಡೋದನ್ನೇ ಕ್ಯಾಲ್ಶಿಯಂ ಸಪ್ಲಿಮೆಂಟ್ರಿ ಅಂತ. ಈ ಕ್ಯಾಲ್ಶಿಯಂ ಸಪ್ಲಿಮೆಂಟ್ ಮೆಡಿಸಿನ್ಸನ್ನು ಹಾಕ್ತಾ ಅವ್ರದ್ದು ಸ್ವಲ್ಪ ಏನು ಹೇಳೋದು ಇಂಪ್ರೂವ್ಮೆಂಟ್ ಕಾಣಿಸುತ್ತೆ ಅಂತ ಅವರಿಗೆ ಅನಿಸುತ್ತೆ. ಯಾಕೆ ಅಂದರೆ ಈ ಒಂದು ಕ್ಯಾಲ್ಶಿಯಂ ನಮ್ಮದು ಬಾಡಿಯಲ್ಲಿ ನಮ್ಮದು ಮಸಲ್ ಮೂಮೆಂಟ್ಸಿಗೆಲ್ಲ ಕ್ಯಾಲ್ಶಿಯಂ ಬೇಕು. ಸೊ ಆವಾಗ ನಮ್ಮದು ಏನಂದರೆ ನಮ್ಮ ಬಾಡಿಯಲ್ಲಿ ಕ್ಯಾಲ್ಶಿಯಂ ಕಡಿಮೆ ಆಗ್ತಾ ಅದ್ರದ್ದು ಟೆಂಡೆನ್ಸಿ ಏನಂದರೆ ರೀಪ್ಲೇಸ್ ಮಾಡಬೇಕು, ನಮ್ಮ ಬಾಡಿಗೆ ಕ್ಯಾಲ್ಶಿಯಂ ಬೇಕು. ಸೊ ರೀಪ್ಲೇಸ್ಮೆಂಟ್ ಏನಂದರೆ ನಾವು ಏನೂ ತೆಗೋತಾ ಇಲ್ಲ. ಸೊ ಇಟ್ ಸೆಲ್ಫ್ ನಮ್ಮ ಬೋನಲ್ಲಿ ತುಂಬ ಕ್ಯಾಲ್ಶಿಯಂ ಇರುವ ಅಂಥದ್ದು, ಹಾಗಾಗಿ ನಮ್ಮ ಬೋನಿಂದ ಕ್ಯಾಲ್ಶಿಯಂನ ರೀಅಬ್ಸರ್ವ್ ಮಾಡುತ್ತೆ. ಸೊ ಹಾಗೆ ರೀಅಬ್ಸರ್ವ್ ಮಾಡಿ ನಮ್ಮದು ಮಸಲ್ ಮೂಮೆಂಟ್ಸ್ ಇರಲಿ, ನಮ್ಮದು ಡೈಲಿ ಆ್ಯಕ್ಟಿವಿಟೀಸ್ನ ಚೆನ್ನಾಗಿ ಅದು ಮುಂದುವರಿಯುತ್ತೆ. ಬಟ್ ಏನಾಗುತ್ತೆ, ಈ ಕಡೆ ನಮ್ಮದು ಬೋನ್ ಕ್ಯಾಲ್ಶಿಯಂ ಕಡಿಮೆ ಆಗ್ತಾ ಬರುತ್ತೆ. ಸೊ ಅದರಿಂದ ಏನಾಗುತ್ತೆ, ನಮ್ಮ ಬೋನ್ ಡೆನ್ಸಿಟಿ ಕಡಿಮೆ ಆಗುವಂಥದ್ದು, ಆಸ್ಟಿಯೋಪೋರೋಸಿಸ್ ಕಂಡೀಷನ್ ಎಲ್ಲ ಬರುವಂಥ ಚಾನ್ಸಸ್ ಎಲ್ಲ ಇರುತ್ತೆ. ನೀವೇ ನಿಮ್ಮ ಪರಿಚಯ ಇರೋರೆಲ್ಲ ನೋಡಿರುತ್ತೆ, ಇವಾಗ ಈ ರೀತಿ ಪೇಯ್ನ್ ಇದೆ ಬಟ್ ಏಜ್ ಇದೆ ಅಂತ ಇದ್ದಾಗ ಅವರು ಸ್ವಲ್ಪ ನಡೆಯಿದ್ರೆ ಎಲ್ಲಾದರೂ ಸ್ವಲ್ಪ ಚೆನ್ನಾಗಿ ಇದ್ದರು, ಬಟ್ ಏನಾಗುತ್ತೆ ಬಾತ್ರೂಮಲ್ಲಿ ಬಿದ್ದಿದೆ, ಸಡನ್ನಾಗಿ ಅವರಿಗೆ ಬೋನ್ಗೆ ಫ್ರ್ಯಾಕ್ಚರ್ ಆಗುವಂಥ ಚಾನ್ಸಸ್ ಎಲ್ಲ ಜಾಸ್ತಿ ಇರುತ್ತೆ. ಇವಾಗ ಏನೊಂದು ಚಿಕ್ಕದಾಗಿ ಏನೋ ಬಿದ್ದಿದ್ರು ಕೂಡ ಅವರಿಗೆ ಆಕ್ಸಿಡೆಂಟ್ ತುಂಬ ಜಾಸ್ತಿಯಾಗಿ ಫ್ರ್ಯಾಕ್ಚರ್ ಎಲ್ಲ ಫಾರ್ಮ್ ಆಗಲಿಕ್ಕೆ ಜಾಸ್ತಿ ಚಾನ್ಸಸ್ ಇರುತ್ತೆ. ಯಾಕೆಂದರೆ ಅವರ ಬಾಡಿಯಲ್ಲಿ ಬೋನಲ್ಲಿ ಕ್ಯಾಲ್ಶಿಯಂ ಕಡಿಮೆ ಆಗುವಂಥದ್ದು, ಹಾಗಾಗಿ ಈ ರೀತಿ ಫ್ರ್ಯಾಕ್ಚರ್ ಮತ್ತು ಈ ರೀತಿ ಇರುವ ಸಮಸ್ಯೆಗಳನ್ನ ಸ್ವಲ್ಪ ಜಾಸ್ತಿಯಾಗಿ ನಾವು ನೋಡ್ಬೋದು. ಆಮೇಲೆ ಏನಾಗುತ್ತೆ ಅಂದರೆ ಈ ರೀತಿ ಜಾಯಿಂಟಲ್ಲಿ ಕಾರ್ಟಿಲೇಜ್ ಎಲ್ಲ ಕಡಿಮೆ ಆಗ್ತಾ ಈ ಒಂದು ಜಾಯಿಂಟು ಮೂಳೆಗಳು ಬಂದು ಹತ್ತಿರ ಬರುವಂಥದ್ದು, ಮಧ್ಯದಲ್ಲಿ ಏನಾದರೂ ನರ ಏನಾದರೂ ಇದ್ದರೆ ಅದಕ್ಕೆ ನಿಕ್ಕಂದರೆ ಅದರಲ್ಲಿ ಏನಾದರೂ ಪ್ರೆಷರ್ ಬಿಡ್ದ ಅವರದ್ದು ಏನಾಗುತ್ತೆ ಪೇಯ್ನು, ಈ ರೀತಿ ಸಮಸ್ಯೆಗಳನ್ನ ಸ್ವಲ್ಪ ಜಾಸ್ತಿಯಾಗಿ ಬರುವಂಥದ್ದು. ಆಮೇಲೆ ವಿತೌಟ್ ಎನಿ ಮೆಡಿಕಲ್ ಅಂಟರ್ವೆನ್ಷನ್ ಅಂದರೆ ಇವಾಗ ನಾವು ಪ್ರಾಪರಾಗಿ ಡಾಕ್ಟರ್ ಕನ್ಸಲ್ಟೇಷನ್ ಮಾಡ್ದಲೇ ಮೆಡಿಸಿನ್ಸ್ನ ಹಾಕ್ತಾ ಇದ್ದರೆ ಅವರಿಗೆ ಅದರದ್ದು ಕಾಂಪ್ಲಿಕೇಶನ್ ಆಗಿ AVN ಅಂತ ಅಂದರೆ ನಮ್ಮದು ಎವ್ಯಾಸ್ಕ್ಯುಲರ್ ನೆಕ್ರೋಸಿಸ್ ಅಂತ ಹೇಳ್ತೀನಿ, ಅಥವಾ ನಮ್ಮದು ಮೂಳೆಗಳಲ್ಲಿ ಕಂಪ್ಲೀಟಾಗಿ ಬ್ಲಡ್ ಸರ್ಕ್ಯುಲೇಷನ್ ಸ್ಟಾಪ್ ಆಗುವಂಥದ್ದು. ಹಾಗಾಗಿ ಅಲ್ಲಿ ಕಂಪ್ಲೀಟಾಗಿ ನಮ್ಮ ಬೋನ್ ಬಂದು ನ್ಯಾಚುರಲಿ ಒಂದು ಹೇಝಿ ವೈಟ್ ಕಲರ್ ಇರುತ್ತೆ. ಸೊ ಏನಾಗುತ್ತೆ ಅಂದರೆ ಅದು ಕಂಪ್ಲೀಟಾಗಿ ಕಪ್ಪುಗೆ ಆಗುವಂಥ ಚಾನ್ಸಸ್ ಎಲ್ಲ ಇರುತ್ತೆ. ಸೊ ಇದೆಲ್ಲ ಮಾಡಿದರೆ ಕಂಪ್ಲೀಟ್ ಆ ರೀಪ್ಲೇಸ್ಮೆಂಟೇ ಮಾಡಬೇಕು. ಇವಾಗ ಅದು ಹಿಪ್ಪಲ್ಲಿ ಬಂದರೆ ಅಂದರೆ ನಮ್ಮ ಹಿಪ್ ಜಾಯಿಂಟ್ ಅಂದರೆ ನಮ್ಮದು ಹಿಪ್ ಬೋನ್ ಮತ್ತು ನಮ್ಮದು ತೊಡೆಯಲ್ಲ ಅಂದರೆ ನಮ್ಮದು ಫೀಮರ್ ಬರುತ್ತೆ. ಸೊ ಇದರದ್ದು ಜಾಯಿಂಟಲ್ಲಿ ಕಂಪ್ಲೀಟ್ ರೀಪ್ಲೇಸ್ಮೆಂಟ್ ಮಾಡಬೇಕು ಅಂತ ಒಂದು
ಕಾಂಪ್ಲಿಕೇಶನ್ ಕೂಡ ಆಗುತ್ತೆ. ಸೊ ಅದಕ್ಕೆ ನೀವು ಏನು ಮೆಡಿಸಿನ್ಸ್ ತಿಂತಾ ಇದ್ದರೆ ಏನು ಇದು ಮೆಡಿಕಲಿ ನೀವು ಡಾಕ್ಟರ್ ಕನ್ಸಲ್ಟೇಷನ್ ಮಾಡ್ದಲೇ ಮೆಡಿಸಿನ್ಸನ್ನ ತಗೋಬಾರ್ದು ಅಂತ ಹೇಳ್ತೀನಿ. ಆಮೇಲೆ ಈ ರೀತಿ ನಿಮ್ಮದು ಏನು ಹೇಳೋದು ನೆಗ್ಲೆಕ್ಟಿಂದ ಬಂದಿರುವ ಕಾಯಿಲೆ ಈ ಒಂದು AVN ಅಂತ. ಮತ್ತು ಈ ಆರ್ಥ್ರೈಟಿಸಿಂದ ಬರುವಂಥ ಕಾಂಪ್ಲಿಕೇಶನ್ಸ್ ಅದೇ ರೊಮ್ಯಾಟೋಯ್ಡ್ ಆರ್ಥ್ರೈಟಿಸಲ್ಲಿ ನಮಗೆ ಹಾರ್ಟಿಗೆ ಎಫೆಕ್ಟ್ ಆಗುವಂಥದ್ದು. ಯಾಕೆಂದರೆ ಹಾರ್ಟಲ್ಲಿ ಇದು ಆಟೋಇಮ್ಯೂನ್ ಇದೆ. ಸೊ ನಮ್ಮದು ಹಾರ್ಟದು ಆ್ಯಂಟಿಬಾಡೀಸ್ ಇರುತ್ತೆ, ಅದನ್ನು ಸಾಯಿಸ್ಬಿಡೋದಕ್ಕೆ ಕೂಡ ನಮ್ಮದು ಆ್ಯಂಟಿಜೆನ್ ಫಾರ್ಮ್ ಆಗುವಂಥದ್ದು. ಹಾಗಾಗಿ ಅದಕ್ಕೆ ಕೂಡ ಪ್ರಾಬ್ಲಮ್ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಈ ಒಂದು ಆ್ಯಂಟಿಜನ್ನ ಕಿಲ್ ಮಾಡೋದಕ್ಕೆ ನಮ್ಮದು ಓನ್ ಸೆಲ್ಸ್ ಬಂದು ಅಟ್ಯಾಕ್ ಆಗುವಂಥದ್ದು, ಹಾಗಾಗಿ ನಮಗೆ ಹಾರ್ಟ್ ಕಾಂಪ್ಲಿಕೇಶನ್ಸ್ ಬರುವಂಥ ಚಾನ್ಸಸ್ ಕೂಡ ಜಾಸ್ತಿ ಆಗಿರುತ್ತೆ. ಸೊ ಅದಕ್ಕೆ ಮತ್ತು ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂತ ಅದರಲ್ಲಿ ಏನಾಗುತ್ತೆ ಅಂದರೆ ಸೋರಿಯಾಸಿಸ್ ಅಂದರೆ ಅದು ಕೂಡ ಒಂದು ಆಟೋಇಮ್ಯೂನ್ ಇದೆ. ಸೊ ಅದರಲ್ಲಿ ಕೂಡ ನಮಗೆ ಈ ರೀತಿ ಸೋರಿಯಾಟಿಕ್ ಆರ್ಥ್ರೈಟಿಸ್ ಬರುವಂಥದ್ದು. ಅದು ಏನಾಗುತ್ತೆ ಟ್ರೀಟ್ಮೆಂಟ್ ಮಾಡ್ದಲೇ ನಮ್ಮದು ಸ್ಕಿನ್ ಪ್ರಾಬ್ಲಮ್ ಕೂಡ ಜಾಸ್ತಿ ಆಗ್ತಾ ಜಾಯಿಂಟ್ ಅಫೆಕ್ಷನ್ಸ್ ಕೂಡ ಜಾಸ್ತಿ ಬರುತ್ತೆ. ಸೊ ಅದಕ್ಕೆ ಟ್ರೀಟ್ಮೆಂಟ್ ನೋಡಿದರೆ ಟ್ರೀಟ್ಮೆಂಟ್ ಚೆನ್ನಾಗಿ ಸಿಗಲಿಲ್ಲ ಅಂತ ಇದ್ದಾಗ ಅದು ಕೂಡ ಕಾಂಪ್ಲಿಕೇಟೆಡ್ ಜಾಸ್ತಿ ಆಗುತ್ತೆ, ಸ್ಕಿನ್ ರ್ಯಾಷಸ್ ಜಾಸ್ತಿ ಆಗುವಂಥದ್ದು. ಹಾಗಾಗಿ ಆರ್ಥ್ರೈಟಿಸ್ ಸಮಸ್ಯೆಗಳನ್ನ ಜಾಸ್ತಿ ಆಗುವಂಥದ್ದು, ನೇಲ್ ಅಫೆಕ್ಷನ್ ಜಾಸ್ತಿ ಆಗುವಂಥ ಚಾನ್ಸಸ್ ಎಲ್ಲ ತುಂಬವಾಗಿ ಕಾಣ್ಬೋದು. ಎಸ್ ಡಾಕ್ಟರ್, ಇನ್ನು ನಮ್ಮ ಬೋನ್ ಸ್ಟ್ರಾಂಗ್ ಆಗಿರೋದಕ್ಕೆ ಹಾಗೆ ಈ ಸಂಧಿವಾತದಿಂದ ದೂರ ಇರೋದಕ್ಕೆ ನಮ್ಮ ಆಹಾರ ಪದ್ಧತಿ ಹೇಗಿರಬೇಕು, ಏನೇನೆಲ್ಲ ಹೆಚ್ಚಾಗಿ ನಾವು ದೈನಂದಿನ ಆಹಾರದಲ್ಲಿ ಸೇವಿಸಬೇಕು ಅಂತ? ಇವಾಗ ಅದೇ ಮೇಯ್ನಾಗಿ ಆರ್ಥ್ರೈಟಿಸಲ್ಲಿ ನೋಡಿದರೆ ಅದನ್ನು ನಾವು ಸ್ವಲ್ಪ ಫುಡ್ ಐಟಮ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ತಿಂದರೆ ನಮ್ಮದು ಬಾಡಿಗೆ ಒಳ್ಳೆಯದಾಗುತ್ತೆ ಅಂತ. ಎಕ್ಸಾಂಪಲ್ ನೋಡಿದರೆ ಜಿಂಜರ್, ಶುಂಠಿ ಅಂತ. ಬಟ್ ಶುಂಠಿ ಇವಾಗ ಜಾಸ್ತಿ ತಗೊಂಡ್ರೆ ಪ್ರಾಬ್ಲಮ್ ಆಗುತ್ತೆ. ಮಿನಿಮಲ್ ಕ್ವಾಂಟಿಟಿಯಲ್ಲಿ ದಿನಕ್ಕೆ ನಾವು ಊಟದಲ್ಲಿ ಎಲ್ಲ ಸ್ವಲ್ಪ ಕರಿ ಮಾಡಿದರೆ ಅದರೆಲ್ಲ ಶುಂಠಿ ಸ್ವಲ್ಪ ಆ್ಯಡ್ ಮಾಡಿ ಎಲ್ಲ ತಿಂದಿದ್ರೆ ಅದು ಸ್ವಲ್ಪ ಆ್ಯಂಟಿ ಇನ್ಫ್ಲಮೇಟ್ರಿ ಎಫೆಕ್ಟ್ ಇರುತ್ತೆ. ಸೊ ಇವಾಗ ರೊಮ್ಯಾಟೋಯ್ಡ್ ಆರ್ಥ್ರೈಟಿಸ್ ಒಂದು ಲೈಕ್ ಇನ್ಫ್ಲಮೇಟ್ರಿ ಚೇಂಜ್ ಬರುವಂಥದ್ದು. ಸೊ ಅದಕ್ಕೆ ಈ ರೀತಿ ಇರುವ ಜಿಂಜರು ಮತ್ತು ವಾಲ್ನಟ್ ಎಲ್ಲ ಇರುತ್ತೆ. ವಾಲ್ನಟ್ ಅಂದರೆ ನಟ್ಸಲ್ಲಿ ಬರುತ್ತೆ. ಇದೆಲ್ಲ ನೀವು ಜಾಸ್ತಿ ಕನ್ಸ್ಯೂಮ್ ಮಾಡಿದರೆ ನಿಮ್ಮದು ಬಾಡಿಯಲ್ಲಿ ಅದರದ್ದು ಆ್ಯಂಟಿ ಇನ್ಫ್ಲಮೇಟ್ರಿ ಎಫೆಕ್ಟಿಂದ ನಿಮ್ಮ ಜಾಯಿಂಟಿಗೆ ತುಂಬ ಹೆಲ್ಪ್ಫುಲ್ ಆಗುವಂಥದ್ದು. ಆಮೇಲೆ ನಮ್ಮದು ಮೂಳೆಗಳದ್ದು ಹೆಲ್ತ್ ಕೂಡ ತುಂಬ ಇಂಪ್ರೂವ್ ಆಗುತ್ತೆ. ಆಮೇಲೆ ಏನಂದರೆ ನಮ್ಮದು ಸ್ವಲ್ಪ ಒಂದು ಏಜ್ ಆಗ್ತಾ ನಾವು ಜಾಸ್ತಿ ಮಿಲ್ಕ್ ಕನ್ಸ್ಯೂಮ್ ಮಾಡಿದರೆ ಆ ಮಿಲ್ಕಲ್ಲಿರೋ ಸಾಕಷ್ಟು ಅಮೌಂಟ್ ಆಫ್ ಕ್ಯಾಲ್ಶಿಯಂ ನಮ್ಮ ಬಾಡಿಗೆ ಅಬ್ಸರ್ವ್ ಆಗಬೇಕು ಅಂತ ಇಲ್ಲ. ಯಾಕೆಂದರೆ ನಾವು ಚಿಕ್ಕ ಮಕ್ಕಳಿದ್ದಾಗ, ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನಮ್ಮ ಬಾಡಿಯಲ್ಲಿ ಈ ಒಂದು ಮಿಲ್ಕ್ನ ಡೈಜೆಸ್ಟ್ ಮಾಡೋದಕ್ಕೆ ಇರುವಂಥ ಎನ್ಸೈಮ್ ಜಾಸ್ತಿ ಆಗಿರುತ್ತೆ. ಏಜ್ ಆಗ್ತಾ ಆಗ್ತಾ ಈ ಒಂದು ಮಿಲ್ಕ್ ಡೈಜೆಸ್ಟ್ ಮಾಡಬೇಕು ಅಂದಿರೋ ಎನ್ಸೈಮ್ ನಮ್ಮ ಹೊಟ್ಟೆಯಲ್ಲಿ ಕಡಿಮೆ ಆಗ್ತಾ ಬರುತ್ತೆ. ಸೊ ಅದಕ್ಕೆ ನೀವು ಇವಾಗ ಮಿಲ್ಕಾಗಿ ಕುಡಿದ್ರೂ ಕೂಡ ಅದರದ್ದು ಒಂದು 20-30% ಅಬ್ಸರ್ವ್ ಆಗೋದು. ಮೀದಿ ಇರೋ ಕ್ಯಾಲ್ಶಿಯಂ ವಿದೌಟ್ ಅಬ್ಸರ್ವ್ ಆಗ್ದಲೇ ನಮ್ಮದು ಎಕ್ಸ್ಕ್ರೀಟ್ ಆಗಿ ಹೋಗುತ್ತೆ ಹೊರಗಡೆ. ಸೊ ಅದಕ್ಕೆ ನೀವು ಮಿಲ್ಕ್ ತಗೊಳ್ಳೋ ಬದಲು ಮಿಲ್ಕ್ ಜೊತೆ ಮಿಲ್ಕ್ ಪ್ರಾಡಕ್ಟ್ಸ್ನ ಜಾಸ್ತಿ ಕನ್ಸ್ಯೂಮ್ ಮಾಡಿ, ಕರ್ಡ್ ಎಲ್ಲ ಜಾಸ್ತಿ ತಗೊಳ್ಳಿ, ಆಮೇಲೆ ಪನ್ನೀರ್ ತಗೊಳ್ಳಿ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಕ್ಯಾಲ್ಶಿಯಂ ಅದರಲ್ಲಿ ಇದ್ದರೂ ಕೂಡ ನೀವು ರಾ ಆಗಿ ತಗೊಳ್ಳಲ್ಲ, ಅದೆಲ್ಲ ಪ್ರೋಸೆಸ್ಡ್ ಆಗಿರುತ್ತೆ. ಸೊ ಅದಕ್ಕೆ ಸ್ವಲ್ಪ ಟೈಮ್ ತಗೊಂಡ್ರೂ ಅದರಲ್ಲಿ ಇರೋ ಕ್ಯಾಲ್ಶಿಯಂ ಅದರದ್ದು ಕಾರ್ಬೋಹೈಡ್ರೇಟ್ಸ್ ಎಲ್ಲ ನಮ್ಮ ಬಾಡಿಗೆ ಎಫೆಕ್ಟಿವ್ ಆಗಿ ಅಬ್ಸರ್ವ್ ಆಗುವಂಥದ್ದು. ಸೊ ಅದಕ್ಕೆ ಆ ಫುಡ್ ಐಟಮ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಕನ್ಸ್ಯೂಮ್ ಮಾಡಿ, ಎಗ್ಗನ್ನ ಸ್ವಲ್ಪ ಜಾಸ್ತಿ ಕನ್ಸ್ಯೂಮ್ ಮಾಡಲಿಕ್ಕೆ ನೋಡಿ. ಇವಾಗ ನೀವು ವೆಜಿಟೇರಿಯನ್ ಇದೆ ಅಂದರೆ ಜಾಸ್ತಿಯಾಗಿ ಗ್ರೀನ್ ಲೀಫಿ ವೆಜಿಟೇಬಲ್ಸ್ನ ಕನ್ಸ್ಯೂಮ್ ಮಾಡಲಿಕ್ಕೆ ಹೇಳ್ತೀನಿ. ಮತ್ತು ವೆಜಿಟೇಬಲ್ಸ್ನ ನೀವು ಕುಕ್ ಮಾಡ್ದಲೇ ಸ್ಯಾಲಡ್ಸ್ ಆಗಿ ತಿಂದಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಅದೇ ರೀತಿ ಅದರಲ್ಲಿ ಸ್ವಲ್ಪ ಟಾಪಿಂಗ್ ಆಗಿ ಒಲಿವ್ ಆಯಿಲ್ ಹಾಕಿದರೆ ಅದು ಇನ್ನೂ ಸ್ವಲ್ಪ ಎಫೆಕ್ಟಿವ್ ಆಗುತ್ತೆ. ಯಾಕೆಂದರೆ ಅದರಲ್ಲಿರೋ ಆ್ಯಂಟಿ ಆಕ್ಸಿಡೆಂಟ್ಸ್ ಎಲ್ಲ ನಮ್ಮ ಹೆಲ್ತ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಈವನ್ ಜಾಯಿಂಟ್ಸಿಗೆ ಆದ್ರೂ, ನಮ್ಮ ಗಟ್ ಹೆಲ್ತ್ಗೆ ಆದ್ರೂ, ನಮ್ಮದು ಓವರಾಲ್ ಜನರಲ್ ಹೆಲ್ತ್ಗೆ ಆದ್ರೂ ಒಲಿವ್ ಆಯಿಲ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಯಾಕೆಂದರೆ ಅದರಲ್ಲಿ ಜಾಸ್ತಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಸೊ ಅದಕ್ಕೆ ಆ ರೀತಿ ಫುಡ್ ಐಟಮ್ಸ್ ಎಲ್ಲ ಸ್ವಲ್ಪ ಜಾಸ್ತಿಯಾಗಿ ನಾವು ಫುಡ್ಡಲ್ಲಿ ಇನ್ಕ್ಲೂಡ್ ಮಾಡಲಿಕ್ಕೆ ಹೇಳ್ತೀನಿ. ಆಮೇಲೆ ಒಲಿವ್ ಆಯಿಲ್ನ ಕುಕ್ ಮಾಡಲಿಕ್ಕೆ ನಾನು ಹೇಳಲ್ಲ, ರೋ ಆಗಿ ಟಾಪಿಂಗ್ ಥರ ಹಾಕಿ ತಗೊಳ್ಳಿ. ಎಸ್ ಡಾಕ್ಟರ್, ಕೊನೆಯದಾಗಿ ಒಬ್ಬರು ಕಾಲರ್ ಇದ್ದಾರೆ, ಮಾತಾಡಿಸ್ಬೇಡೋಣ. ಹಲೋ ಹಲೋ ಮೇಡಮ್, ನಮ್ಮ ಕಾಲ್ ಭಾಳ ನೋವಿಗೆ ಇದೆ. ಹೇಳಿ ಸರ್, ಎಲ್ಲಿಂದ ಕರೆ ಮಾಡಿದ್ದೀರಾ? ಗದಗ ಜಿಲ್ಲಾ ರೀ ಮೇಡಮ್. ಓಕೆ, ಏನು ಸಮಸ್ಯೆ ಇದೆ? ಡಾಕ್ಟರ್ ಇದ್ದಾರೆ, ಮಾತಾಡಿ. ಹಲೋ, ಗದಗ ಜಿಲ್ಲಾ ಲಕ್ಷ್ಮೇಶ್ವರ ರೀ ಮೇಡಮ್. ಓಕೆ, ನಿಮ್ಮ ಸಮಸ್ಯೆ ಬಗ್ಗೆ ಹೇಳಿ. ಎರಡು ಕಾಲ್ ಭಾಳ ತೊಂದರೆ ಆಗತ್ತವ್ರಿ, 2 ವರ್ಷ ಆಯ್ತು ರೀ ಮೇಡಮ್. ಈಗ 2 ಕಾಲು ತುಂಬಾ ಪ್ರಾಬ್ಲಮ್ ಅಲ್ಲಿ ಇದೆಯಂತೆ, 2 ವರ್ಷದಿಂದ. ಓಕೆ, ಜಾಯಿಂಟ್ ಒಂದೇ ಕೆಲಸ ಮಾಡ್ತೀರಿ ಮೇಡಮ್, ಏನು ಸ್ಟ್ಯಾಪ್ ಗಿಪ್ ಹಚ್ಚಿದ್ರೆ ಭಾಳ ನೋವು ಆಗತ್ತವ್ರಿ. 2 ದಿವ್ಸ ಮಾಡಿದ್ವಿ ಅಂದ್ರೆ 4 ದಿವ್ಸ ಮನೆಯಲ್ಲಿ ಕುಂದ್ರದಾಗತ್ರಿ ಮೇಡಮ್. ನಡೆಯೋದಕ್ಕೆಲ್ಲ ಪ್ರಾಬ್ಲಮ್ ಆಗ್ತದೆ, ಜಾಯಿಂಟಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ. ಎಷ್ಟು ಏಜ್ ಆಗಿದೆ ನಿಮಗೆ? ಏಜ್ ಎಷ್ಟಾಗಿದೆ? 49 ರೀ ಮೇಡಮ್, 49 ಐತ್ರಿ. 49.
49. ಓಕೆ. ನೀವು ಕೆಲಸ ಏನಾದರೂ ಮಾಡ್ತಿತ್ತಾ? ಹ್ಞೂ ರೀ ಮೇಡಮ್, ಈಗಾದ್ರೂ ಕೆಲಸ ಮಾಡ್ತೀನಿ ನಾನು. ಓಕೆ. ಏನು ಕೆಲಸ ಮಾಡ್ತೀರಾ ನೀವು? ಗಾರೆ ಕೆಲಸ ಮಾಡ್ತೀನಿ ರೀ ಮೇಡಮ್. ಗಾರೆ ಕೆಲಸ, ಮನೆ ಕೆಲಸ. ಮನೆಗೆ. ಓಕೆ, ಸರಿ ಆಯಿತು. ಇದು ಎಷ್ಟು ಯಾವಾಗಿಂದ 2 ಇಯರ್ಸ್ ಆಯಿತು ನಿಮಗೆ ಇವಾಗ ನೋವು ಶುರುವಾಗಿ? ಹ್ಞೂ ರೀ ಮೇಡಮ್. ಹೌದು ಹೌದು. ಓಕೆ. ಇವಾಗ ನಿಮಗೆ ಏನೆಲ್ಲ ತೊಂದರೆ, ನೋವಿದೆ ನಿಮಗೆ, ಆಮೇಲೆ ಬೇರೆ ಏನಾದರೂ ಸಮಸ್ಯೆಗಳಿದೆಯಾ? ನಿಮ್ಮ ಮಂಡಿಯಲ್ಲಿ ಜಾಸ್ತಿಯಾಗಿ ನೋವು ಬರೋದಾ? ಹ್ಞೂ ರೀ ಮೇಡಮ್, ಮಂಡಿಯಲ್ಲೇ ಜಾಸ್ತಿ ನೋವಾಗಿ ಬರೋದು. ಓಕೆ. ಇವಾಗ ಏನಾಗುತ್ತೆ ಅಂದರೆ ನೀವು ಎಲ್ಲಿ ಇರೋದು ಮನೆ? ಇಲ್ಲ ರೀ ಮೇಡಮ್, ಇದು ಬಸವೇಶ್ವರ ನಗರ, ಲಕ್ಷ್ಮೇಶ್ವರದಲ್ಲಿ. ಬಸವೇಶ್ವರ ನಗರ. ಬಸ್ ಸ್ಟ್ಯಾಂಡ್ ಪಕ್ಕಕ್ಕೆ ಐತ್ರಿ ಮೇಡಮ್ ನಮ್ಮ ಮನೆ. ಓಕೆ. ನೀವು ಏನು ಮಾಡಬೇಕಂದ್ರೆ ಗದಗ ಡಿಸ್ಟಿಕ್ ಲಕ್ಷ್ಮೇಶ್ವರದಲ್ಲಿ ಮೇಡಮ್ ನಮ್ಮ ಮನೆ ಇರೋದು. ಹಾಂ ಹಾಂ, ಸರಿ ಗದಗ ಸರಿ. ಡಿಸ್ಟಿಕ್ ಲಕ್ಷ್ಮೇಶ್ವರ. ಹಾಂ ಹಾಂ ಹಾಂ, ಸರಿ ಸರಿ. ನೀವು ಎಕ್ಸ್ರೇ ಏನಾದರೂ ಮಾಡಿದ್ರಾ? ಎಕ್ಸ್ರೇ ಅಥವಾ ಏನಾದರೂ ಟೆಸ್ಟ್ಗಳನ್ನ ಮಾಡಿದ್ರಾ ನಿಮ್ಮ ಜಾಯಿಂಟಲ್ಲಿ? ಪರಿಹಾರ ಹೇಳ್ಬಿಡಿ ಡಾಕ್ಟರ್, ಓಕೆ. ಕರೆ ಕಟ್ಟಾಗಿದೆ. ಹಲೋ, ಇದಕ್ಕೆ ಏನು ಮಾಡಬೇಕಂದ್ರೆ ಇವಾಗ ಇವರದ್ದು ಜಾಯಿಂಟ್ ಅಫೆಕ್ಟ್ ಆಗಿದೆ. ಸೊ ಅದಕ್ಕೆ ನೀವು ಎಕ್ಸ್ರೇ ಏನಾದರೂ ಮಾಡಿದರೆ ಅದರದ್ದು ರಿಪೋರ್ಟ್ಸ್ನ ಇಟ್ಕೊಂಡು ಬನ್ನಿ ಅಂತ ಹೇಳ್ತೀನಿ. ಯಾಕೆಂದರೆ ಅದು ಇವಾಗ 49 ಕೂಡ ಆಗಿದೆ. ಸೊ ಅದು ಆಸ್ಟಿಯೋ ಆರ್ಥ್ರೈಟಿಸಾ ಅಥವಾ ರುಮ್ಯಾಟೋಯ್ಡ್ ಆರ್ಥ್ರೈಟಿಸಾ ಅಂತ ಒಂದು ರೂಲ್ ಔಟ್ ಮಾಡಬೇಕು. ಸೊ ಅದಕ್ಕೆ ಎಕ್ಸ್ರೇ ಏನಾದರೂ ಮಾಡಿದರೆ ಅದನ್ನು ಇಟ್ಕೊಂಡು ಬನ್ನಿ. ಇವಾಗ ಮಾಡಿಲ್ಲ ಅಂದ್ರೂ ತೊಂದರೆ ಇಲ್ಲ, ಹತ್ತಿರ ಇರುವ ಶಾಖೆಗೆ ಬಂದು ಭೇಟಿಯಾಗಿ. ಸೊ ಅದನ್ನು ನಾವೇ ಅನಲೈಸ್ ಮಾಡಿ ಏನು ಬೇಕು ಬ್ಲಡ್ ಟೆಸ್ಟ್ಗಳನ್ನ ಏನು ಎಕ್ಸ್ರೇ ಮಾಡಬೇಕಂತಿದ್ರೆ ನಾವೇ ಅಡ್ವೈಸ್ ಮಾಡ್ತೀವಿ. ಅದನ್ನು ಮಾಡಿಬಿಟ್ಟು ನಾವು ಪ್ರಾಪರ್ ಟ್ರೀಟ್ಮೆಂಟ್ನ ಕೊಡೋಣ. ಎಸ್ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಆರ್ಥರೈಟಿಸ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮ. ಹಾಗೆ ನಿಮಗೂ ಕೂಡ ಆರ್ಥರೈಟಿಸ್ ಪ್ರಾಬ್ಲಮ್ ಇದೆ, ಹಾಗೆ ಬೇರೆ ಎಲ್ಲ ಆರೋಗ್ಯ ಸಮಸ್ಯೆ ಇದೆ ಅಂತಂದರೆ ನಿಮ್ಮ ಹತ್ತಿರದ ಹೋಮಿಯೋ ಕೇರ್ಗೆ ವಿಸಿಟ್ ಕೊಡಿ ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಆಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡ್ತಿದೆಯಾ? ಹಾಗಿದ್ರೆ ಚಿಂತೆ ಬಿಡಿ, ನಮ್ಮ ಹೋಮಿಯೋ ಕೇರ್ಗೆ ಬನ್ನಿ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ. ನೇರ ಭೇಟಿಗೆ ಸಂಪರ್ಕಿಸಿ 9550 00 1133 1800 10 81 212.